ಮೀಟರ್ ನುಗ್ಗೆ ಅಂದರೆ ಸಾಕಷ್ಟು ಉದ್ದ ಆಗ್ತದೆ ಅಂತ. ಅಷ್ಟು ಉದ್ದ ಆಗ್ತದಾ? ಯಬ್ಬ ಇಷ್ಟುದ್ದ. ಡ್ರ್ಯಾಗನ್ ಫ್ರೂಟ್ ಕಲ್ಟಿವೇಶನ್ ಅನ್ನು ಕಾನ್ಸಂಟ್ರೇಟ್ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಇದಕ್ಕೆ ನಾವು ಏನು ಕೆಲಸ ಮಾಡ್ಬೇಕಂತೇಳಿ ಏನಿಲ್ಲ, ತನ್ನಷ್ಟಕ್ಕೆ ಕೂತ್ಕೊಂಡಲ್ಲಿ ಅದು ಹಣ್ಣು ಕೊಡುತ್ತೆ. ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಟೆರೇಸ್ ಗಾರ್ಡನ್ ಮಾಡಿ ಸಾಧನೆ ಮಾಡಿರುವಂತ ಸಾಧಕರನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ. ಅಂಡ್ ಸ್ನೇಹಿತರೆ, ಒಮ್ಮೆ ಈ ಒಂದು ಮನೆ, ಇದರಲ್ಲಿ ನೆಟ್ಟಿರುವಂತ ಗಿಡ, ಹಣ್ಣಿನ ಗಿಡ, ತರಕಾರಿ ಗಿಡ ಒಮ್ಮೆ ನೋಡಿಬಿಡಿ. ನಿಜವಾಗ್ಲೂ ಈ ವಯಸ್ಸಲ್ಲಿ ಇವರು ಮಾಡಿರುವಂತ ಒಂದು ಸಾಧನೆ ಇದೆಯಲ್ಲ, ಎಲ್ಲವನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹಂಚ್ಕೋತೀನಿ. ಏನೇನೆಲ್ಲ ಮಾಡಿದ್ದಾರೆ, ಏನು ಮಾಡಲಿಲ್ಲ, ಪರಮಾತ್ಮ ನನ್ನ ವಯಸ್ಸಿಗೆ ನನಗೆ ನಾಚಿಕೆ ಆಗುತ್ತೆ. ಇಷ್ಟು ವಯಸ್ಸಲ್ಲಿ ಕೂಡ 89 years, ನಾಟ್ ಓಲ್ಡ್, ಹಿಸ್ ಯಂಗ್. ಎಸ್, ಎಂಟ್ರಾನ್ಸ್ ಆದ ಹಾಗೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ಜಾಮೂನು, ವಿವಿಧ ತರಕಾರಿ. ಇದು ಕೆಳಭಾಗದಲ್ಲಿರುವಂಥದ್ದು. ಅಲ್ಲ, ಮಾರ್ಕೆಟಿಗೆ ತಗೊಂಡು ಹೋಗೋದು. ತೆಗೆದು ಅದರದ್ದು ಖರ್ಚು ನೋಡಿದ್ರೆ ಅದು ಮೇಲಿಂದ ಹೋಗಿ ತೆಗಿಬೇಕು. ಅದು ಹೋಗಿ ಅವ ಕೊಟ್ಟರೆ, ಅಂಗಡಿಯವನಿಗೆ ಕೊಟ್ಟರೆ. ಎಸ್, ಇಂಥ ಜಾಮೂನ್ ಹಣ್ಣುಗಳ 2-3 ತರ ಇದೆ. ಅದು ಯಾವುದೂ ಮಾರ್ಕೆಟ್ಗೆ ಕೊಡೋದಿಲ್ಲ. ಅಂದ್ರೆ ಅವ್ರು ಕೊಡುವಂಥದ್ದು 50 ರೂಪಾಯಿ ಆದ್ರೂ ಅವರು 200ಕ್ಕೆ ಸೇಲ್ ಮಾಡ್ತಾರೆ. ಬಟ್ ಅದಕ್ಕೆ ಕಿರಿಕಿರಿ ಬೇಡ ಅಂತ ಹೇಳಿ ನೋಡಿ, ಇದೊಂದು ಹಲಸಿನ ಹಣ್ಣು. ನಿಮಗೆ ಗೊತ್ತು, ಹಲಸು ಅಂದ ತಕ್ಷಣ ಮೇಣ ಇರ್ತದೆ, ಗಮ್ ಇರ್ತದೆ. ಇದು ಗಮ್ ಫ್ರೀ, ಗಮ್ ಲೆಸ್. ಎಂತೆಂತ ಹಣ್ಣುಗಳನ್ನ, ಗಿಡಗಳನ್ನ ಮಾಡಿದ್ದಾರೆ ಸ್ನೇಹಿತರೆ. ನಿವೃತ್ತಿ ಆದ್ಮೇಲೆ ಸಾಕಪ್ಪ, ಇನ್ನು ರೆಸ್ಟ್, ಇನ್ನು ಇಷ್ಟು ದಿನ ದುಡ್ದಿದ್ದಾಯ್ತು ಅಂತ ಹೇಳಿ ಎಷ್ಟೋ ಜನ ಮನೆಯಲ್ಲಿ ಕುತ್ಕೊಳ್ಳೋರನ್ನ ನೋಡಿದ್ವಿ. ಆದ್ರೆ ಇಡೀ ಮನೆಯನ್ನ, ಕೆಳಭಾಗ, ಇನ್ನು ಟೇರಸ್ ಭಾಗ, ಇಡೀ ಮನೆಯನ್ನ ಹಸಿರು ವನವನ್ನಾಗಿ ಹೇಗೆ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ, ನಾವೀಗ ಟೇರಸ್ಗೆ ಬಂದು ಟೇರಸ್ ಮೇಲೆ ಇರುವಂತ ಒಂದು ಅದ್ಭುತವಾದ ಲೋಕವನ್ನ ನಿಮಗೆ ಅನಾವರಣ ಮಾಡ್ತಾ ಇದ್ದೇನೆ. ಇಷ್ಟು ಪುಟ್ಟ ಗಿಡದಲ್ಲಿ ಅಮಟೆಕಾಯಿ ಬಿಟ್ಟಿದೆ, 2-3 ರೀತಿಯ ಅಮಟೆಕಾಯಿ, ಬದನೆ, ವಿವಿಧ ರೀತಿಯ ತರಕಾರಿಗಳನ್ನ, ಹಣ್ಣುಗಳನ್ನ ಇದೇ ಟೇರಸ್ ಮೇಲೆ ಬೆಳೆದು ಒಬ್ಬ ಅದ್ಭುತ ಕೃಷಿಕ ಅಂತ ಅನಿಸ್ಕೊಂಡಿದ್ದಾರೆ ಸ್ನೇಹಿತರೆ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ಸಾಧಕರು ಶಣೈ ಮಾಮ ಅಂತ ಹೇಳಿ, ಅವರನ್ನ ವೆಲ್ಕಮ್ ಮಾಡೋಣ. ಅದಕ್ಕೂ ಮೊದಲು ನೀವು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ, ಯಾಕೆಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿ ಒಂದನ್ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ಅಂದ್ರೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ. ಮೊಟ್ಟ ಮೊದಲು ಇವರು ಬೆಳೆದಿರುವಂತಹ ಹಣ್ಣುಗಳನ್ನ, ತರಕಾರಿಗಳನ್ನ ನೋಡ್ಕೊಂಡು ಬರುವ ಸ್ನೇಹಿತರೆ. ಅದಕ್ಕೂ ಮೊದಲು ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ. ಹಾಗೆ ನಿಮಗೆ ಇಷ್ಟ ಆಗ್ತದೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಅವರು ಬೆಳೆದಂತ ತರಕಾರಿ, ಹಣ್ಣುಗಳು. ಯಬ್ಬ, ಆಶ್ಚರ್ಯ ಆಯ್ತಲ್ಲ, ನನಗೂ ಕೂಡ ಅದೇ ಆಯ್ತು ಸ್ನೇಹಿತರೆ. ಇದು ಯಾವುದೋ ಒಂದು ಹಳ್ಳಿ ಮೂಲೆ ಇಲ್ಲ ಅಂತ ತಿಳ್ಕೊಬೇಡಿ, ಎಲ್ಲೋ ಇದೆ. ಇದು ಮಂಗಳೂರಿನ ಕರಂಗಲ್ಪಾಡಿಯಲ್ಲಿರುವಂತಹ ಇವರ ಮನೆಯಲ್ಲಿ ಇಷ್ಟು ತರಕಾರಿ ಹಣ್ಣನ್ನು ಬೆಳೆದಿದ್ದಾರೆ. ನಿಜವಾಗೂ ಈ ಒಂದು ಕಾಂಕ್ರೀಟ್ ಕಾಡಿನ ನಡುವೆ ಮನೆಯನ್ನ ಹಸಿರು ವನವನ್ನಾಗಿ ಮಾಡಿದ್ದಾರೆ. ನಿಜವಾಗಿ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಅಂಡ್ ಈ ವಿಡಿಯೋದಲ್ಲಿ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಕಂಪ್ಲೀಟ್ ಆದ ವಿವರಣೆಯನ್ನ ಹೇಳ್ತೀನಿ. ಅವರು ಅದನ್ನ ಕೂಡ ಬೆಳೆದು ಪ್ರತಿ ವರ್ಷ ಬೆಳೆಯನ್ನ ತಗೊಳ್ತಾ ಇದ್ದಾರೆ. ಗಿಡ ನೆಟ್ಟು ಅದು ಹಣ್ಣು ಬರುವ ತನಕ ಕಂಪ್ಲೀಟ್ ಆದ ಮಾಹಿತಿಯನ್ನ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಗಿಡದ ಯಾವ ಪಾರ್ಟ್ಸ್ ನೆಡಬೇಕು, ಯಾವಾಗ ನೆಡಬೇಕು, ಎಷ್ಟು ಬೇಗ ಹಣ್ಣು ಬರ್ಲಿಕ್ಕೆ ಯಾವ ಪಾರ್ಟ್ಸ್ ನೆಟ್ರೆ ಬೇಗ ಹಣ್ಣು ಬರುತ್ತೆ, ನೋಡಿ ಎಷ್ಟು ಚಂದದ ಹಣ್ಣುಗಳು, 1 ವರ್ಷದಲ್ಲಿ ಹಣ್ಣು ಬರೋದು ಹೇಗೆ, ಎಲ್ಲವನ್ನ ಹೇಳ್ತಾ ಇದ್ದಾರೆ. ಸೊ ನಮಸ್ತೆ ಮ್ಯಾಮ್. ನಮಸ್ತೆ. ನನ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಸ್ನೇಹಿತರೆ. ನೋಡ್ತಾ ಇದ್ದೀರಾ, ಟೆರೇಸ್ ಗಾರ್ಡನ್ ಅಲ್ಲಿ ಏನೆಲ್ಲ ಮಾಡಬಹುದು. ಹಣ್ಣು ಮಾಡಿದ್ದಾರೆ, ತರಕಾರಿ ಮಾಡಿದ್ದಾರೆ, ಔಷಧೀಯ ಸಸ್ಯಗಳನ್ನ ಮಾಡಿದ್ದಾರೆ, ಇನ್ನು 10 ಹಲವುಗಳಿದೆ. ಅದನ್ನೆಲ್ಲ ತೋರಿಸ್ತೀನಿ. ಮ್ಯಾಮ್, ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಈ ಒಂದು? ನಾನು ರಿಟೈರ್ ಆದ ಟೈಮಿಂದ 2009 ನಲ್ಲಿ ಸಾಧಾರಣ ಸ್ಟಾರ್ಟ್ ಮಾಡಿದೆ. 2003 ಅಲ್ಲಿ ಮನೆ ಕಟ್ಟಿದೆ. ಆಗದಿಂದ ನಾನು 2004 ಅಲ್ಲಿ, ಅಂದ್ರೆ ಸುಮಾರು ಒಂದು 20 ವರ್ಷದಿಂದ ಅವರು 25 ವರ್ಷದಿಂದ ಈ ಟೆರೇಸ್. ನೀವು ಅವಾಗ ಡ್ಯೂಟಿ ಮಾಡ್ತಾ ಇದ್ರಿ? ಇಲ್ಲ, ರಿಟೈರ್ಡ್ ಆದ್ಮೇಲೆ. ಅಷ್ಟು ಒಳಗೆ ಏನೋ ಮಾಡಿದಲ್ಲ? ಇಲ್ಲ, ಅಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನಾನು ಆಲ್ ಓವರ್ ಇಂಡಿಯಾ ಕೆಲಸ ಮಾಡಿದ್ದೇನೆ, ಟ್ರಾನ್ಸ್ಫರ್ ಆಗಿ. ಹಾಗೆ ಎಂತದ್ದು ಮಾಡ್ಲಿಕ್ಕೆ ಆಗುದಿಲ್ಲ.
ಹಾಗೆ ಬಟ್ ಇದ್ರ ವಿಷಯ ಕಲ್ತಿದ್ದೇನೆ ಬೇರೆ ಬೇರೆ ಹಾ. ಸ್ಥಳದಲ್ಲಿ ಇರುವಾಗ. ಬೇರೆ ಬೇರೆ ನಮನದ್ದು ಗಿಡ ಎಲ್ಲ ನೋಡಿ ಕಲ್ತದ್ದು. ಖಂಡಿತ. ನೀವು ಈ ಒಂದು ಗಾರ್ಡನ್ ಅಲ್ಲಿ ಏನೆಲ್ಲ ಒಂದು ಗಿಡಗಳನ್ನ ಹಾಕಿದ್ರಿ ನೀವು ಆಗಿನಿಂದ? ಹಾಗೆ 25 ವರ್ಷದಲ್ಲಿ ವೆರೈಟಿ ಮಾಡಿದ್ದೇನೆ. ಕೆಲವೊಂದು ಬೀಜ ಕೂಡ ಈಗ ಇಲ್ಲ ನನ್ನ ಹತ್ರ, ಕೆಲವೊಂದು ಬೀಜ ಇದ್ರೆ ನಾನು ಈಗ ರಿಪೀಟ್ ಮಾಡಿದ್ದೇನೆ. ಬಟ್ ರೀಸೆಂಟ್ ಆಗಿ ಒಂದು 5 ವರ್ಷದಿಂದ ಈ ಡ್ರ್ಯಾಗನ್ ಫ್ರೂಟ್ ಕಲ್ಟಿವೇಶನ್ ಅನ್ನು ಕಾನ್ಸಂಟ್ರೇಟ್ ಮಾಡಿದ್ದೇನೆ. ಯಾಕಂತ ಹೇಳಿದ್ರೆ ಇದಕ್ಕೆ ನಾವು ಏನು ಕೆಲಸ ಮಾಡ್ಬೇಕಂತ ಹೇಳಿ ಏನಿಲ್ಲ, ತನ್ನಷ್ಟಕ್ಕೆ ಕೂತ್ಕೊಂಡಲ್ಲಿ ಅದು ಹಣ್ಣು ಕೊಡುತ್ತೆ. ವಾರದಲ್ಲಿ ಒಂದು 3 ದಿವಸ ನೀರ್ ಹಾಕ್ಬೇಕಾದ್ರೆ ಮತ್ತೆ ಸ್ವಲ್ಪ ಫರ್ಟಿಲೈಸರ್, ಅದನ್ನು ಮನೆ ಕಿಚನ್ ವೇಸ್ಟ್ ಫರ್ಟಿಲೈಸರ್ ಅನ್ನು ನಾನು ಇಲ್ಲೇ ಮಾಡ್ತೇನೆ. ಅದನ್ನ ಹಾಕಿದ್ರೆ ಸಾಕು, ಹೆಚ್ಚು ಹಾಕ್ಬೇಕಂತ ಹೇಳಿ ಇಲ್ಲ. ಕೆಮಿಕಲ್ ಫರ್ಟಿಲೈಸರ್ ಹಾಕಿದ್ರೆ ಇದ್ರ 1.5 ಸೈಜು ದೊಡ್ಡದು ಬರುತ್ತೆ. ಅದು ನಾವೇ ತಿನ್ನುವುದ್ರಿಂದ ಕೆಮಿಕಲ್ ಹಾಕ್ಲಿಕ್ಕೆ ಮನಸ್ಸು ಬರುದಿಲ್ಲ. ಮಾರಾಟಕ್ಕಾದ್ರೆ ಕೆಮಿಕಲ್ ಹಾಕ್ಬೋದು. ಈಗ ನೀವೇ ಮಾಡಿದಂತ ಕಿಚನ್ ವೇಸ್ಟ್ ಅನ್ನೇ ಅಥವಾ ನೀವು ತಂದಂತ ಗೊಬ್ಬರವನ್ನೇ ನೀವು ಇದಕ್ಕೆ ಹಾಕ್ತಾ ಇದ್ದೀವಿ? ಎಷ್ಟು ಗಿಡಗಳ ಅದನ್ನೇ ಹಾಕೋದು? ಓಕೆ ಓಕೆ. ಮತ್ತೆ ಸ್ವಲ್ಪ ಸೆಗಣಿ ಗೊಬ್ಬರ, ನಮ್ಮ ಸಂಡೆ ಮಾರ್ಕೆಟ್ ಇದೆ ಅಲ್ಲ, ಅಲ್ಲಿಂದ ಸೆಗಣಿ ಗೊಬ್ಬರ ತಗೊಂಡ್ ಬರುದು. ಒಟ್ಟಿನಲ್ಲಿ ನೀವು ಯಾವುದೇ ಕೆಮಿಕಲ್ ಇದನ್ನಂತೂ ಕೆಮಿಕಲ್ ಯೂಸ್ ಮಾಡುದಿಲ್ಲ. ಹಣ್ಣಿನ ಮರಗಳಿಗೆ ಮತ್ತು ವೆಜಿಟೇಬಲ್ ಗೆ ಯಾವುದಕ್ಕೂ ಕೆಮಿಕಲ್ ಹಾಕುದಿಲ್ಲ. ಕೆಮಿಕಲ್ ಹಾಕ್ಬೇಕಂತ ಆದ್ರೆ ಹೂವಿನ ಗಿಡಗಳಿಗೆ ಹಾಕ್ಬಹುದು. ಯಾಕಂದ್ರೆ ಹೆಚ್ಚು ಹೂ ಬರ್ಬೇಕಂತಾದ್ರೆ ಸ್ವಲ್ಪ ಕೆಮಿಕಲ್ ಹಾಕಿದ್ರೆ ಹೂವಿನ ಗಿಡಗಳಿಗೆ ಒಳ್ಳೇದು, ದಾಸವಾಳಕ್ಕೆ. ಬೇರೆ ನನ್ನ ಹತ್ರ ಅಂತದ್ದು ದೊಡ್ಡ ಹೂವಿನ ಗಿಡ ಇಲ್ಲ. ಮಂಗಳೂರು ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಸೂಜಿ ಮಲ್ಲಿಗೆ. ಸೊ ನಾವೀಗೆಲ್ಲ ಗಿಡಗಳನ್ನ ಒಂದಿಷ್ಟು ನೋಡುವ ಅಲ್ಲ ನಾವೀಗ? ಸ್ನೇಹಿತರೆ, ಈಗ ಅವರು ಹಾಕಿದ ಗಿಡಗಳನ್ನ, ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನ, ಮತ್ತೆ 40-50 ವರ್ಷದ ಬೋನ್ಸಾಯಿ ಗಿಡವನ್ನು ನೋಡುವ. ಇದನ್ನು ಕೆಲವಿನ್ನು ಹೂ ಬರ್ತಾ ಇದೆಯಾ ಅದ್ರಲ್ಲಿ? ಹೌದು, ಹೂ ಬರ್ತಾ ಇದೆ ನೋಡಿ. ಅದೆಲ್ಲ ಅದು ಹೂ ಇದೆ, ಇದು ಹೂನೆ. ಹೌದು, ಅದು ಓಪನ್ ಆಗ್ಬೇಕಷ್ಟೇ. ಅದು ತಾನೇ ಓಪನ್ ಆಗುತ್ತೆ ಅಥವಾ ತನ್ನಷ್ಟಕ್ಕೆ ಓಪನ್ ಆಗುತ್ತೆ, ತನ್ನಷ್ಟಕ್ಕೆ ಸೆಟ್ ಆಗುತ್ತೆ. ಅದಕ್ಕೆ ಇದರಲ್ಲಿ 172 ವೆರೈಟಿದ್ದು ಡ್ರ್ಯಾಗನ್ ಫ್ರೂಟ್ ಇದೆ. ಅದರಲ್ಲಿ ಕೆಲವು ಡ್ರ್ಯಾಗನ್ ಫ್ರೂಟ್ ಮಾತ್ರ ತನ್ನಷ್ಟಕ್ಕೆ ಆಗುವಂತದ್ದು, ಸೆಲ್ಫ್ ಪಾಲಿನೇಟೆಡ್ ಅಂತ ಹೇಳಿ ಹೇಳ್ತೇವೆ. ಹೆಚ್ಚಾಗಿ ಇದು ನಾವು ನರ್ಸರಿಗೆ ಹೋದ್ರೆ ಅವ್ರು ಹೇಳೋದಿಲ್ಲ, ಅಂದ್ರೆ ಅವರಿಗೂ ಗೊತ್ತಿರೋದಿಲ್ಲ, ಹಾಗೆ ಅವ್ರು ಹೇಳೋದಿಲ್ಲ. ಬಟ್ ಸೆಲ್ಫ್ ಪಾಲಿನೇಟೆಡ್ ಇದ್ರೆ ನಮ್ಗೆ ಕೆಲಸ ಇಲ್ಲ, ನಮ್ ಕೆಲಸ ಕಮ್ಮಿ. ಅದ್ರಷ್ಟಕ್ಕೆ ಅದು ಆಗತ್ತೆ, ಅದ್ರಷ್ಟಕ್ಕೆ ಹಣ್ಣು. ಮತ್ತೆ ಕೆಲವು ತರಕಾರಿಗಳು ಪರಾಗಸ್ಪರ್ಶ ಮಾಡಿದ್ರೆ ಆಗತ್ತೆ ಅಂತ ಕೆಲವರು ಹೇಳ್ತಾರಲ್ಲ, ಅದು ಚಟ್ಟಳಿ ವೆರೈಟಿ ಆದ್ರೆ ಮಾಡ್ಬೇಕು, ಹೈಬ್ರಿಡ್ ವೆರೈಟಿ ಆದ್ರೆ. ಕಾಡಿನ ವೆರೈಟಿ ಆದ್ರೆ ತನ್ನಷ್ಟಕ್ಕೆ ಆಗ್ತದೆ. ಓಕೆ ಸ್ನೇಹಿತರೆ, ನೋಡಿ ಡಬಲ್ ಇರುವಂತ ಡ್ರ್ಯಾಗನ್ ಫ್ರೂಟ್ ಅನ್ನು ನೋಡ್ತಾ ಇರಿ. ಸೊ ಇದಕ್ಕೆಲ್ಲ ನೀವು ಹಾಕುವಂತ ಗೊಬ್ಬರ ಮನೆಯಲ್ಲೇ ಕಿಚನ್ ವೇಸ್ಟ್? ಹೌದು ನೋಡಿ, ಕಿಚನ್ ವೇಸ್ಟ್ ನೋಡಿ ಅವರು ಹಾಕೋ ಕಾಂಪೋಸ್ಟ್ ಗೊಬ್ಬರ ಹೇಗೆ ಮಾಡ್ತಾರೆ. ಕಿಚನ್ ವೇಸ್ಟ್, ಸ್ವಲ್ಪ ತರಗೆಲೆ ಮತ್ತು ಸ್ವಲ್ಪ ಮಣ್ಣು, ಮತ್ತೆ ಅದಕ್ಕೆ ಮಜ್ಜಿಗೆ ಮಿಕ್ಸ್, ಹಳೆ ಮಜ್ಜಿಗೆ ಮಿಕ್ಸ್ ಮಾಡ್ತೇನೆ ಸ್ವಲ್ಪ. ನೋಡಿ ಕೆಳಗುಂಟು ಇಲ್ಲಿ ಹಳೆ ಮಜ್ಜಿಗೆ, ಅದನ್ನು ಸ್ವಲ್ಪ ಹುಳಿ ಬಂದ ಮಜ್ಜಿಗೆ ಅದನ್ನು ಹಾಕ್ತೇನೆ. ಹುಳಿ ಬಂದ ಮಜ್ಜಿಗೆಗೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಿ ಇಟ್ರೆ ಒಳ್ಳೇದು. ಅದನ್ನ ಹಾಕಿದ್ರೆ ಫಸ್ಟ್ ಕ್ಲಾಸ್. ಅದು ನೀರು ತುಂಬಾ ಆಗೋದಿಲ್ವಾ ಅಲ್ಲಿ? ನೀರಿನಲ್ಲಿ ಕೆಳಗೆ ನೋಡಿ ಸೆಟ್ ಆಗುತ್ತೆ ನೀರು, ಬೇಕಾದಾಗ ಅದನ್ನ ನೀರು ತೆಗಿಬಹುದು. ಇಲ್ಲಿ ನೋಡಿ, ಅದಕ್ಕಾಗಿ ಆ ಬಾಕ್ಸ್ ನಲ್ಲಿ ಇಟ್ಟಿದ್ದೇನೆ. ನೀರು ಕೂಡ ಫರ್ಟಿಲೈಸರ್. ಹೌದು, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿ ಮಾಡ್ಬೋದಾ? ಗಿಡಕ್ಕೆ ಹಾಕ್ಬೋದು. ಹೌದು, ಮಳೆಗಾಲದಲ್ಲಿ ಸ್ಮೆಲ್ ಈ ತರ ಬರೋದಿಲ್ಲ ನೋಡಿ. ಸ್ಮೆಲ್ ಬರುತ್ತೆ ಈಗ? ಇಲ್ಲ, ಅದು ಇದ್ರದ್ದು ಕಾರ್ಬಾರ್, ಇದ್ರದ್ದು ಕಾರ್ಬಾರ್. ಅದಕ್ಕೆ ಮತ್ತೆ ಕೋಕೋಪಿಟ್ ಬೇರೆ ಏನಾದ್ರು ಹಾಕ್ತೀರಾ? ಬೇರೆ ಏನಿಲ್ಲ, ಸ್ವಲ್ಪ ಮಣ್ಣು, ಸ್ವಲ್ಪ ತರಗೆಲೆ ಹಳೆದು, ಅಷ್ಟು ಹಾಕಿದ್ರೆ ಆಯ್ತು. ಸ್ವಲ್ಪ ಎಲೆಗಳನ್ನ ಮತ್ತೆ ಮಣ್ಣನ್ನ ಹಾಕಿದ್ರೆ. ಹೌದು. ಮತ್ತೆ ಮನೆಯಲ್ಲಿರೋ ಕಿಚನ್ ವೇಸ್ಟ್ ಗಳಂದ್ರೆ ತರಕಾರಿ ಸಿಪ್ಪೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಕಾಂಪೋಸ್ಟ್ ಗೊಬ್ಬರವನ್ನ ಹೇಗೆ ಮಾಡ್ತಾರೆ ನೋಡಿದ್ರಿ, ಅದನ್ನ ಗಿಡಕ್ಕೆ ಹೇಗೆ ಹಾಕೋದು ಅಂತಾನು ಕೂಡ ನೋಡಿದ್ರಿ. ಮನೆಯ ವೇಸ್ಟ್ ಅನ್ನ ವೇಸ್ಟ್ ಮಾಡದೆ ಅದನ್ನ ಹೇಗೆ ಯೂಸ್ಫುಲ್ ಮಾಡ್ತಾ ಇದ್ದಾರೆ ಈ ವಯಸ್ಸಲ್ಲೂ. ಏಜ್ ಏನಂತ ಕೇಳ್ತಾ ಇದ್ದೀರಾ? ಮುಂದೆ ಹೇಳ್ತೀನಿ ಬನ್ನಿ. ಈಗ ಅದ್ಭುತವಾದ ಅನಾನಸ್ ಗಿಡಗಳ ಬಗ್ಗೆ ಕೇಳೋಣ. ಹೌದು, ಎಲ್ಲ ಅನಾನಸು, ಆದ್ರೆ ಅದೆರಡು ಗಿಡ ಬೇರೆ ಹೊರಗಿನ ದೇಶದ್ದು, ಇಲ್ಲಿ ಫಿಲಿಪೈನ್ಸ್ ಕಾಣುತ್ತೆ. ಫಿಲಿಪೈನ್ಸ್ ಬಹುಶಃ ನನಗೆ ಅದು ನರ್ಸರಿಯಿಂದ ತಂದದ್ದು. ನರ್ಸರಿ ಅವರು ಹೇಳಿದ್ದು ನಾವು ಹೇಳುದು. ನೆಟ್ಟು ಎಷ್ಟು ಸಮಯ ಬೇಕು ಇದೆಲ್ಲ ಕಾಯಿ ಆಗ್ಲಿಕ್ಕೆ? ಕಾಯಿ ಆಗಿ ರೆಡಿ ಆಗಿ ತೆಗಿಲಿಕ್ಕೆ 2 ವರ್ಷ ಹೋಗುತ್ತೆ. 2 ವರ್ಷ ಬೇಕಾಗುತ್ತೆ. ಕಾಯಿ ಹಣ್ಣಾಗ್ಲಿಕ್ಕೆ ಒಂದು 3 ತಿಂಗಳು 4 ತಿಂಗಳು ಹೋಗುತ್ತೆ. ಕಾಯಿ ಬಂದಾದ್ಮೇಲೆ. ಹೌದು. ನಿಜ ಸ್ನೇಹಿತರೆ, ಮನಸ್ಸೊಂದಿದ್ರೆ ಮಾಡ್ಬೇಕು ಅನ್ನೋ ಹಂಬಲ ಇದ್ರೆ ಯಾವ ವಯಸ್ಸದಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನಮ್ಮ ಶರಣೆ ಮಾಮೆ ನುಗ್ಗೆದ್ದು ಗಿಡ ಮಾಡಿದ್ದದು. ಮೀಟರ್ ನುಗ್ಗಿ. ಹೌದು. ಕಾಯಿ ಬರ್ತದ? ಬರ್ಬೇಕು ಅದಕ್ಕೆ, ಆದ್ರೆ ಇದು ಈಗ ಬಿಸಿಲು ಜಾಸ್ತಿ ಆದ್ರಿಂದ ನೋಡಿ ಸತ್ತಾಗಿದೆ ಅದು. ಈಗ ಮಳೆಗೆ ಇನ್ನೂ ಸರಿ ಆಗುತ್ತೆ. ಅದು ಫೈಕಸ್ ಬಾನ್ಸಾಯಿ, ಇದು ಗೋಳಿ ಬಾನ್ಸಾಯಿ. ಬಾನ್ಸಾಯಿ ಗೋಳಿ ಗಿಡ, ಗೋಳಿ ಮರ.
ಜಸ್ಟ್ ಇದಕ್ಕೆ ಶೋಗೆ. ಶೋಗೆ ಅಷ್ಟೇ. ಇದು ರೆಂಜೆ ಹೂವಿನ ಗಿಡ, ಬಟ್ ದಿಸ್ ಇಸ್ ಅಬೌಟ್ 25-30 year old. ಅದ್ರ ಬುಡ ನೋಡಿ. ಇದು ಅಷ್ಟು ವರ್ಷದಿಂದ. ಹೌದು, ರಂಜಿಲ ಹಣ್ಣು ಅಂತ ಹೇಳ್ತೀವಿ. ಹೌದು. ಅದು ಹೂ ಕೂಡ, ರೆಂಜೆ ಹೂ ಕೂಡ ಒಳ್ಳೆ ಪರಿಮಳ ಅದೆಲ್ಲ. ಹೌದು. ಇದೆಲ್ಲ ಗಿಡ ಮಾಡಿದ್ದು ಇದ್ರದ್ದು ಡ್ರ್ಯಾಗನ್ ಫ್ರೂಟ್. ನೀವು ಮಾಡಿ ಸೇಲ್ ಏನಾದ್ರು ಮಾಡ್ತೀರಾ? ಗಿಡ ಸೇಲ್ ಮಾಡಿ. ಸೊ ಸ್ನೇಹಿತರೆ, ನಿಮ್ಗೆ ಗಿಡ ಏನಾದ್ರೂ ಬೇಕಾದಲ್ಲಿ ವಿಡಿಯೋದ ಕೊನೆಯಲ್ಲಿ ಅವರ ನಂಬರ್ ಅನ್ನ ಕೊಡ್ತೇನೆ, ಮತ್ತೆ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಬನ್ನಿ ಮುಂದೆ ಹೋಗೋಣ. ಇದೊಂದು ಸೇಲ್ ಆಗಿದೆ ಈಗ, ಈ ವಾರ ಬಂದು ಕೊಂಡೋಗ್ತೇನೆ ಅಂತ ಹೇಳಿದ್ದಾರೆ. ಇದರಲ್ಲಿ ಕೂಡ ಹೂವೆಲ್ಲ ಇದಾಗಿದೆ, ಮಾಗಿದೆ, ಒಂದು ಹಣ್ಣು ಕೂಡ ಬಿಟ್ಟಿದೆ ಇಲ್ಲಿ. ಹೌದು. ಇದು ಎಲ್ಲ 1 ವರ್ಷದ ಗಿಡನ ಹೇಗಿದೆ? ಇದೆಲ್ಲ 1.5 ವರ್ಷದ್ದು. ಸುಮಾರು ಎಷ್ಟು ಸಮಯ ಬೇಕು ಒಂದು ಗಿಡದಲ್ಲಿ ಇದು ಡ್ರ್ಯಾಗನ್ ಫ್ರೂಟ್ ಬರ್ಲಿಕ್ಕೆ? ಇದು ತುಂಬಾ ಇದು ನೋಡಿ, ಇಂಥದ್ದು ಕಟಿಂಗ್ ನೀವು ಕೊಂಡೋಗಿ ನಟ್ರೆ ಇದರಲ್ಲಿ 1 ವರ್ಷದೊಳಗೆ ಹಣ್ಣಾಗೋ ಚಾನ್ಸ್ ಇದೆ. ಅಂದ್ರೆ ಇದಕ್ಕೆ ಲಾಸ್ಟ್ ಇಯರ್ ಹಣ್ಣಾದ್ದು ಇದು ತೆಗ್ದಿದ್ದೇನೆ. ಈ ವರ್ಷ ಈ ಕಟ್ಟಿಂಗ್ ಹಾಕಿದ್ರೆ ನೆಕ್ಸ್ಟ್ ಇಯರ್ ಹಣ್ಣಾಗುತ್ತೆ. ಆದ್ರೆ ನರ್ಸರಿಯವರು ಕೊಡುದು ಇಂಥ ಕಟಿಂಗ್, ಅಥವಾ ಕಟ್ ಮಾಡಿ ಬಿಸಾಕುವಂತ ಕಟಿಂಗ್. ಆ ಕಟಿಂಗ್ ತಗೊಂಡು ಹೋದ್ರೆ 3 ವರ್ಷ ಹೋಗುತ್ತೆ. ತೆಗೆದಿತ್ತೇನಲ್ಲ ಹಣ್ಣು ತೆಗೆದ ಭಾಗವನ್ನು ಮಾರಿದ್ರೆ ಅದಕ್ಕೆ ಬೇಗ ಹಣ್ಣಾಗುತ್ತೆ. ಕೆಲವರು ಹೇಳ್ತಾರೆ ನಮ್ಗೆ ಬೇಡ, ನಮ್ಗೆ ಯಾವ್ದು ಕಟಿಂಗ್ ಆಗುತ್ತೆ, ಕಟಿಂಗ್ ತೆಗೆದು ಕೊಡುದು ಅಷ್ಟೇ. ಇದ್ರಲ್ಲಿ ಕೂಡ ಬಂದಿದೆ. ಇದು ನೋಡಿ, ಈಗ 1, 2, 3, 4 ಮಾವಿನ ಹಣ್ಣು ಕೃಷಿ ಮಾಡಿದ್ದು ಒಂದೇ ಗಿಡದಲ್ಲಿ. 3 ಬಂತು, 1 ಸತ್ತೋಯ್ತು. ಗ್ರಾಫ್ಟಿಂಗ್ ಮಾಡಿದ್ದು. ಇದೆಲ್ಲ ಯಾರು ಮಾಡ್ತಾರೆ? ನೀವೇ ಮಾಡ್ತೀರಾ? ನೀವೇ ಮಾಡುದು. ಇಷ್ಟು ಕೆಲಸವನ್ನ ಈಗ ಇವರೇ ಮಾಡ್ತಾರೆ. ಆದ್ರೆ ಮೊದಲು ಇವರ ಪತ್ನಿ ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಿದ್ರು. ಈಗ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಮಾಡಕ್ ಆಗ್ತಾ ಇಲ್ಲ. ಇದ್ರಲ್ಲಿ ಅಷ್ಟೊಂದು ಬರ್ಲಿಲ್ಲ ಅಲ್ಲ, ಯಾಕೆ? ಅಂದ್ರೆ ಅದು ನೆರಳಲ್ಲಿ ಇತ್ತು ಇಷ್ಟು ದಿವಸ, ಪೇಂಟಿಂಗ್ ನಿಂದ. ಈಗ ಈ ಕಡೆ ಇಟ್ಟಿದ್ದಾರೆ, ಮೊನ್ನೆ ಇಟ್ಟದ್ದು. ಕರೆಕ್ಟ್. ಸೊ ಬಿಸಿಲು ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಬಿಸಿಲು ಜಾಸ್ತಿ ಇದ್ರೆ ಮಾತ್ರ ಈ ರೀತಿ ಬರುತ್ತೆ. ಹೌದು, ನೋಡಿ ಬಿಸಿಲು ಹೊರಗಡೆ ಇಟ್ಟಿರೋದ್ರಿಂದ ಈ ತರ ಬಂದಿದೆ. ಮನೆಯಲ್ಲಿ ಕೂಡ ಈ ತರ ಬೆಳಿಬಹುದು ಟೆರೆಸ್ ಮೇಲೆ. ಲಾಸ್ಟ್ ಇಯರ್ ಒಂದೇ ಇದ್ರಲ್ಲಿ 1, 2, 3 ಒಂದೇ ಗೆಲ್ಲಲ್ಲಿ 3 ಆಗಿತ್ತು. ಹೀಗೆ ಕಟ್ ಮಾಡ್ಬೇಕು. ಹೀಗೆ ಕಟ್ ಮಾಡಿದ್ರೆ ಹಣ್ಣಾಗುತ್ತೆ. ಇದು ನೆಕ್ಸ್ಟ್ ಇಯರ್ ಆಗ್ತದೆ. ಹೌದು, ನೆಕ್ಸ್ಟ್ ಇಯರ್ ಆಗುತ್ತೆ. ಎಲ್ಲ ಕಟಿಂಗ್ ಮಾಡಿದ್ದಕ್ಕೆ ಹಣ್ಣು ಬಂದಿದೆ ನೋಡಿ. ಇಲ್ಲಿ ಕೂಡ ಹಣ್ಣು, ಅಲ್ಲಿ ಕೂಡ ಹಾಗೇನೆ, ಅಲ್ಲಿ ಕೂಡ ಹಾಗೇನೆ. ಕಟಿಂಗ್ ಮಾಡಿದ್ರೆ ಮಾತ್ರ ಹಣ್ಣು ಬರುದು. ಈ ರೀತಿ ಬಿಟ್ರೆ ಉದ್ದಕ್ಕೆ ಬೆಳೆಯುತ್ತೆ, ಹಣ್ಣು ಬರುದಿಲ್ಲ. ಕಟಿಂಗ್ ಅಂದ್ರೆ ಎಲ್ಲಿಗೆ ಕಟಿಂಗ್ ಮಾಡೋದು? ಅಲ್ಲಿಗೆ ಕಟಿಂಗ್ ಮಾಡ್ಬೇಕು. ಸೊ ಬಟ್ ಇಲ್ಲಿ ಈ ಒಂದು ಇದಕ್ಕೆ ಅಲ್ಲ. ಅದು ಕಟಿಂಗ್ ಮಾಡಿದ್ದು ಅಲ್ಲಿ ಒಂದು ಬಂತು, ಇಲ್ಲಿ ಒಂದು ಬಂತು, ಇಲ್ಲಿ ಬಂತು, ಹಣ್ಣಾಗಿ. ಇದು ಬೆಳೆದ ಹೂ ನಾಳೆ ಓಪನ್ ಆಗುತ್ತೆ. ಕರೆಕ್ಟ್. ಎಡೇನಿಯಂ ಅಂತ ಹೇಳಿ ಫ್ಲವರು. ಆದ್ರೆ ಇದು ಸೆಟ್ ಮಾಡ್ಲಿಲ್ಲ ಇನ್ನೂ ಕೂಡ. ಈಗ ಮಾಡ್ಬೇಕು, ಮಳೆಗಾಲದ ಮುಂಚೆ ಮಾಡ್ಬೇಕು, ಅದು ಸೆಟ್ ಆಗ್ಬೇಕು. ಈ ಪೇಂಟಿಂಗ್ ನಿಂದಾಗಿ ಅದು ಡಿಲೇ ಆಗಿದೆ. ಎಡೇನಿಯಂ ಫ್ಲವರ್ ಎಲ್ಲ ಬಾನ್ಸಾಯಿ ಆಲ್ಮೋಸ್ಟ್. ಕೆಲವೆಲ್ಲ 40-50 ವರ್ಷದ್ದು ಉಂಟು, 50 ವರ್ಷದ್ದು ಉಂಟು. ಹೌದಾ? ಲಾಸ್ಟ್ ಇದು 50 ವರ್ಷದ್ದು, ಇದು ಕೂಡ ಒಂದು 42 ವರ್ಷದ್ದು. 42 ವರ್ಷದ ಗಿಡ. ಅಬ್ಬಾ, ನಿಮಗೆ ಹೇಗೆ ಸಿಕ್ಕಿತ್ತು? ನಾನು ಲಕ್ನೋದಲ್ಲಿ ಇದ್ದೆ. ಆವಾಗ ಬಾನ್ಸಾಯಿ ಗಾರ್ಡನ್ ಇದ್ದು ಡೈರೆಕ್ಟರ್ದು ಪರಿಚಯ ಆಯ್ತು. ನಮ್ಮ ಆಫೀಸ್ನ ಹತ್ರ ಅವರ ಆಫೀಸ್ ಇತ್ತು, ಅವ್ರದ್ದು ಪರಿಚಯ ಆಯ್ತು. ಹಾಗೆ ಅವರು ಅದನ್ನು ಕೊಟ್ಟಿದ್ರು. ಇದು ಕೂಡ ತುಂಬಾ ಚಂದ ಕಲರ್ ಇದೆ ಬಾನ್ಸಾಯಿ. ಎಷ್ಟು ವರ್ಷ ಬಾಳಿಕೆ ಬರ್ತದೆ ಬಾನ್ಸಾಯಿಗೆ ಒಂದು ಗಿಡ? ಬಾನ್ಸಾಯಲ್ಲಿ ಜಪಾನ್ ನಲ್ಲಿ ಥೌಸಂಡ್ಸ್ ಆಫ್ ಇಯರ್ಸ್ ಉಂಟಲ್ಲ. ಮೈ ಗಾಡ್. ವೆರಿ ನೈಸ್. 1000 ವರ್ಷಗಳು ಕೂಡ ಬಾನ್ಸಾಯಿ ಗಿಡ ಆಗುತ್ತೆ. ಇಲ್ಲಿ ಬನ್ನಿ ನೋಡ್ಬಿಟ್ಟು. ಇದೇನಿದು? ಇದನ್ನು ನಮ್ಮ ಕನ್ನಡದಲ್ಲಿ ಸಂದು ಬಳ್ಳಿ ಹೇಳ್ತೇವೆ. ನಾನು ಮೊನ್ನೆ ಲಾಸ್ಟ್ ಒಂದು ವಿಡಿಯೋ ಮಾಡಿದೆ. ಸಂದು ನೋವಿಗೆ ಅಂತ ಅಲ್ಲ? ಸಂದು ನೋವಿಗೆ ಅಂದ್ರೆ ಕ್ರ್ಯಾಕ್ ಎಲ್ಲ ಇದ್ರೆ, ಬೋನ್ ನಲ್ಲಿ ಕ್ರ್ಯಾಕ್ ಇದ್ರೆ. ನೋಡಿ, ಇದು ಚಿಗುರು ಬಂದಿದೆ ಇಲ್ಲಿ. ಮಂಗರವಳ್ಳಿ ಹೇಳ್ತಾರೆ ತಮಿಳಲ್ಲಿ, ಸಂದು ಬಳ್ಳಿ ಹೇಳ್ತಾರೆ ಕನ್ನಡದಲ್ಲಿ. ಸೊ ಸ್ನೇಹಿತರೆ, ನೋಡಿದ್ರಲ್ಲ, ಡ್ರ್ಯಾಗನ್ ಫ್ರೂಟ್, ಬೋನ್ಸಾಯಿ ಗಿಡ ಅಂಡ್ ಸಂದು ಬಳ್ಳಿ. ನೋಡಿ, ಈ ಒಂದು ಡ್ರ್ಯಾಗನ್ ಫ್ರೂಟ್ ಗಿಡ ಯಾವ ಭಾಗ ಕಟ್ ಮಾಡಿದ್ರೆ ಎಷ್ಟು ಬೇಗ ಹಣ್ಣು ಬರುತ್ತೆ. ಮತ್ತೆ ಕದ್ರದ್ದು ಗಿಡನು ಕೂಡ ಕೊಡ್ತೀರಾ? ಹೌದು. ಡ್ರ್ಯಾಗನ್ ಫ್ರೂಟ್ ಗಿಡ ಎಷ್ಟು, ಯಾವ ರೇಟ್ ಅಲ್ಲಿ ಕೊಡ್ತಿದ್ದೀರಿ? ಅದು ಡಿಪೆಂಡ್ಸ್ ಆನ್ ದ ಇದು ರಿಕ್ವೈರ್ಮೆಂಟ್ ಅವ್ರದ್ದು ಯಾವ್ದು. ಅವರಿಗೆ ನೆಕ್ಸ್ಟ್ ಇಯರ್ ಹಣ್ಣಾಗುವಂತದ್ದು. ಈಗ ಇದೆಲ್ಲ ನೆಕ್ಸ್ಟ್ ಇಯರ್ ಹಣ್ಣಾಗತ್ತೆ ಅಂತದ್ದಾದ್ರೆ ಜಾಸ್ತಿ ರೇಟ್ ಇರುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ಇದು ಹಣ್ಣಾದ್ದು
ಹ್ಮ್. ವಿತ್ ಇದು ಅದೆಲ್ಲ Fruit ಬಂದಿದೆ. ಎಲ್ಲ ಹಾ. ಇದ್ದದ್ದು. ಹಾ. ಇದು ಹೌದು 2,000ಕ್ಕೆ ಮಾರಿದ್ದೇನೆ ನಾನು. ಕೊಂಡೋಗ್ಲಿಕ್ಕೆ ಬಾಕಿ ಆಗಿದೆ, ದುಡ್ಡು ಹಾ. ಕೊಟ್ಟೋಗಿದ್ದಾರೆ, ಹಾ ಹಾ ಹಾ. ಅದಕ್ಕೆ ಹಣ್ಣು ಆಗಿದೆ. ಸೊ ಒಂದು ಸಿಂಗಲ್ ಈ ತರ ಪ್ಲಾಂಟ್ ಕಟ್ ಮಾಡಿದ್ದು ಗೆಲ್ಲು ಅಂತ ಹೇಳಿ. ಗೆಲ್ಲು ಅಂತ ಹೇಳಿ 50 ರೂಪಾಯಿಂದ ಶುರು, 20-30 ರೂಪಾಯಿಗೂ ಕೊಟ್ಟಿದ್ದೇನೆ ಸಣ್ಣ ಗೆಲ್ಲು. ನೋಡಿ ಇದೆಲ್ಲ 30 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಎಲ್ಲ ಕೊಟ್ಟಿದ್ದೇನೆ. ಇದು ನೆಕ್ಸ್ಟ್ ಇಯರ್ ಬರ್ತದ ಇದು? ಇಲ್ಲ, ಇದು ನೆಕ್ಸ್ಟ್ 30 ರೂಪಾಯಿ 40 ರೂಪಾಯಿ ನೆಕ್ಸ್ಟ್ ಇಯರ್ ಬರುದಿಲ್ಲ. ಇದು ನೀವು ಕೊಂಡೋದ್ರೆ ನೆಕ್ಸ್ಟ್ ಇಯರ್ ಬರುತ್ತೆ. ಬಟ್ ಇದಕ್ಕೆ ನಾನು 500 ರೂಪಾಯಿ 600 ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಾ ಹಾಗೇನೆ. ನೋಡಿ ಇದು ಸಣ್ಣದು, ಆದ್ರೆ ಇದು ಬೆಳೆದದ್ದು. ಇದಕ್ಕೆ ನೆಕ್ಸ್ಟ್ ಇಯರ್ ಹೂ ಬರುತ್ತೆ, ಅದಕ್ಕೊಂದು 200 ರೂಪಾಯಿ ಚಾರ್ಜ್ ಮಾಡ್ತೇನೆ. ಇದೆಲ್ಲ 50 ರೂಪಾಯಿ ಚಾರ್ಜ್ ಮಾಡ್ತೇನೆ. ಇದೆಲ್ಲ ನೆಕ್ಸ್ಟ್ ಇಯರ್ ಬರುದಿಲ್ಲ, 2-3 ವರ್ಷ ಬೇಕಾ? 3 ವರ್ಷ ಬೇಕು. ಇದೆಲ್ಲ ನೋಡಿ ದೊಡ್ಡದು ಮಾಡುವವರು ಅದ್ರ ಮೇಲೆ ಒಂದು ಟೈರ್ ಹಾಕ್ತಾರೆ. ಇದರ ಮೇಲೆ ಆ ಟೈರಿಗೆ ಈಗ ಬೆಂಡ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇದ್ರ ಬಿಸಿಲು ಅದಕ್ಕೆ ಜಳ ತಾಗುತ್ತೆ ಅಂತ ಹೇಳಿ ಟೈರ್ ಹಾಕುದು. ನಾನು ಹಾಕ್ಲಿಲ್ಲ, ಅದು ಬಿಸಿಲು ತಾಗಿದ್ರೆ ಅದಕ್ಕೆ ಹೂ ಬರುತ್ತೆ. ನೋಡಿ ಇದಕ್ಕೆ ಎಲ್ಲ ಬೇರು ಬಂದು ಕೆಳಗೆ ಹೋಗಿದೆ ನೋಡಿ, ಬೇರು ಅದು ಬೇಕು ಅದಕ್ಕೆ. ಅದಿದ್ರೆ ಜಾಸ್ತಿ ಗೋಡೆಗೆ ಹತ್ತಿದ್ರೆ ಆತರ ಇದು ಬರೋದಿಲ್ಲ. ಇಷ್ಟು ನೋಡಿ ಇದಷ್ಟು ಹೈಟ್ ಕೂಡ ಹೋದ್ರೆ ಇಂತ ಹೈಟ್ ಹೋಗ್ಬೋದೇ ಹೊರತು ಕಾಯಿ ಹಣ್ಣು ಹೂವು ಯಾವ್ದು ಬರೋದಿಲ್ಲ ಅಂತ ಹೇಳ್ತಾರೆ ಈ ತರ. ಎಸ್, ಅದಕ್ಕೆ ಈ ತರ ಕರ್ವ್ ಆಗೇ ಬರ್ಬೇಕಾ ಅಂತ, ಬೆಂಡ್ ಆಗ್ಬೇಕು. ಹೌದು ನೋಡಿ ಇಲ್ಲಿ ನೋಡಿ ಇದು ಈಗ ನೋಡಿ. ಹೌದು ಅದೇ. ಸೊ ಅದು ಕರು ಬರ್ಲಿಕ್ಕೆ ಆ ತರ ಕಬ್ಬಿಣದ ಒಂದು ಸಪೋರ್ಟೇ ಬೇಕು ಸ್ನೇಹಿತರೆ, ಅಥವಾ ಟೈರ್ ಹಾಕ್ಬೋದು. ಹಂಗಿದ್ರೆ ಮಾತ್ರ ಅದು ಕರು ಬಂದು ಕಾಯಿ ಬರುತ್ತೆ. ಅದರ್ವೈಸ್ ಈ ತರ ಬೇರ್ ಹತ್ತು ಮೇಲ್ ಹತ್ತಿದ್ರೆ ಬರೋಲ್ಲ. ನೋಡಿ ಮುಂದಿನ ಒಂದು ಟಿಪ್ಸ್. ಸೀಸನ್ ಅಂತ ಏಪ್ರಿಲ್ ನಲ್ಲಿ ಹೂ ಬರ್ಲಿಕ್ಕೆ ಶುರು ಆಗುತ್ತೆ, ಸೆಪ್ಟೆಂಬರ್ ವರೆಗೆ ಇರುತ್ತೆ. ಏಪ್ರಿಲ್ ದನು ಸ್ಟಾರ್ಟ್. ವೆರೈಟೀಸ್ ಆಫ್ ಡ್ರ್ಯಾಗನ್ ಫ್ರೂಟ್ಸ್ ಇದೆ ಸ್ನೇಹಿತರೆ, ಬಟ್ ಇಂಥದ್ದು ಒಂದು ಗಿಡ ಏಪ್ರಿಲ್ ಅಲ್ಲಿ ಹೂ ಬಂದು ಸೆಪ್ಟೆಂಬರ್ ವರೆಗೂ ಇರುತ್ತೆ ಅಂತ ಹೇಳ್ತಾರೆ. ನಾವು ಇದನ್ನ ಮಾರ್ಕೆಟ್ ಅಲ್ಲಿ ಕೂಡ ನೋಡ್ತೀವಿ, ಅಲ್ಲಿವರೆಗೂ ಕೂಡ ನಮಗೆ ಹಣ್ಣು ಸಿಗತ್ತೆ. ನೋಡಿ ನಮ್ಮ ಕಿಚನ್ ವೇಸ್ಟ್ ಅನ್ನೇ ಗಿಡಕ್ಕೆ ಹಾಕಿ ಹೇಗೆ ಹಣ್ಣನ್ನ ಬೆಳಿಬಹುದಲ್ವಾ? ನರ್ಸರಿ ಅವರು ಹೀಗೆ ಕೊಡುದಿಲ್ಲ ರೀ. ನಾನು ಕೂಡ ಇಂಥದ್ದೊಂದು ತಗೊಂಡ್ ಹೋದೆ, ನೋಡುವ ನಮ್ಮ ಮನೆಯಲ್ಲಿ ನೆಡ್ತೇನೆ ಏನಾಗ್ತದೆ ಅಂತ ಹೇಳಿ. ನೆಕ್ಸ್ಟ್ ಇಯರ್ ನಾನು ಶಣೈ ಮಾಮನ ಕರೆದು ತೋರಿಸ್ತೇನೆ ಆಯ್ತು ಅಂತ ಹೇಳಿ. ಎಸ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಕಂಪ್ಲೀಟ್ ಆದ ವಿವರಣೆಯನ್ನ ನಮ್ಮ ಶಣೈ ಮಾಮ್ ಶೇರ್ ಮಾಡಿಕೊಂಡ್ರು. ನಾನು ಕೂಡ ಒಂದು ಗಿಡವನ್ನ ತಗೊಂಡೋಗಿ ವಿಶ್ವ ಪರಿಸರ ದಿನವೇ ನೆಟ್ಟೆ, ನೋಡುವ ಮುಂದೆ ಹೇಗಾಗತ್ತೆ ಅಂತೇಳಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಮ್ಮ ಶಣೈ ಮಾಮ್ ಅವರು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಹೇಗೆ ಗ್ರೋ ಮಾಡೋದು, ಯಾವ ಭಾಗವನ್ನ ನೆಡೋದು, ನೋಡಿ ಗಿಡ ಯಾವ ಭಾಗ ನೆಟ್ರೆ ಬೇಗ ಹಣ್ಣು ಬರುತ್ತೆ, ಗಿಡ ನೆಟ್ಟು ಎಷ್ಟು ವರ್ಷಕ್ಕೆ ಕಾಯಿ ಹಣ್ಣು ಬರುತ್ತೆ ಅನ್ನೋದನ್ನ ಎಲ್ಲವನ್ನ ಹೇಳಿದ್ರು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವರ ಫೋನ್ ನಂಬರ್ ಅನ್ನ ಲಾಸ್ಟ್ ಅಲ್ಲಿ ಕೊಡ್ತೇನೆ ಅಂಡ್ ಡಿಸ್ಕ್ರಿಪ್ಷನ್ ದಲ್ಲಿ ಕೂಡ ಹಾಕಿರ್ತೇನೆ, ನೀವು ನೋಡಿ ಚೆಕ್ ಮಾಡಿ. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ತರಕಾರಿ ಹಣ್ಣುಗಳ ಬಗ್ಗೆ ನಾನು ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡ್ತೇನೆ. ನಾಳೆನೆ ಅಪ್ಲೋಡ್ ಮಾಡ್ತೇನೆ, ಎಲ್ಲೂ ಮಿಸ್ ಮಾಡಬೇಡಿ. ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದಿರಿ ಎಂದು ಭಾವಿಸ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ತರಕಾರಿಯ ವಿಷಯಗಳೊಂದಿಗೆ ಮಾತಾಡುವ, ಮತ್ತಿಷ್ಟು ಹಣ್ಣುಗಳ ಬಗ್ಗೆ, ಮತ್ತೊಂದಿಷ್ಟು ಆಯುರ್ವೇದಿಕ್ ಸಸ್ಯಗಳ ಬಗ್ಗೆ ಏನೆಲ್ಲ ಇದೆ ಅನ್ನೋದನ್ನ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಡ್ರ್ಯಾಗನ್ ಫ್ರೂಟಿನ ವಿಶೇಷವಾದ ವಿಷಯವನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಹಾಗಾದ್ರೆ ಲೇಟ್ ಮಾಡದೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಶಣೈ ಮ್ಯಾಮ್, ನಿಮ್ಮೆಲ್ಲ ಮಾಹಿತಿಯಾಗಿ ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ಮುಂದಿನ ವಿಡಿಯೋ ಪಾರ್ಟ್ 2 ದಲ್ಲಿ ಉಳಿದ ವಿಷಯವನ್ನ ನೋಡುವ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ತಿ ಆಗಿರಿ. ನಮಸ್ಕಾರ, ಮತ್ತೆ ಸಿಕ್ಕುವ.